ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮ್ಯಾಂಗೋನ ಬಳಸಿ ಮಾವಿನಕಾಯಿನ ಬಳಸಿ ಒಂದು ಚಾಟ್ ಮಾಡ್ತಾಯಿದ್ದೀನಿ. ಹೆಲ್ದಿ ಆಗಿರುವಂಥ ಚಾಟು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ನನಗೆ ನಿಮ್ಮ ಸಪೋರ್ಟ್ನ ಬೇಕು. ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾಯಿರಿ. ಇಲ್ಲಿ ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಕರಿ ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಆಮ್ಚೂರ್ ಪೌಡ್ರ್ ತೊಗೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿ ಮತ್ತು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಮೊಳಕೆ ಬರಿಸಿರುವಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಒಂದು ಕ್ಯಾರೆಟ್ನ ನೀಟಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಫ್ರೈ ಮಾಡಿರೋವಂಥ ಕಡಲೆ ಬೀಜ. ಇಷ್ಟು ಪದಾರ್ಥಗಳು ಬೇಕು ಈ ಹೆಲ್ದಿ ಆಗಿರುವಂಥ ಚಾಟ್ ಮಾಡೋಕ್ಕೆ. ಯಾರಾದರೂ ಡಯಟ್ ಮಾಡ್ತಾಯಿದ್ದೀರಂದ್ರೂ ಕೂಡ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಿಂದ. ನಾನು ಇಷ್ಟು ಐಟಮ್ನ ಬಳಸಿ ಒಂದು ಹೆಲ್ದಿ ಆಗಿರುವಂಥ ಮ್ಯಾಂಗೋ ಚಾಟ್ ಮಸಾಲಾನ ಮಾಡ್ತಾಯಿದ್ದೀನಿ. ಬನ್ನಿ ರೆಡಿ ಮಾಡೋಣ. ಇಲ್ಲಿ ಮ್ಯಾಂಗೋನ ನಾನು ತುರಿದು ತೊಗೊಂಡಿದ್ದೀನಿ. ಮ್ಯಾಂಗೋ ಒಂದು ಪಾತ್ರೆ ತೊಗೊಳ್ಳೋಣ. ಇದಕ್ಕೆ ಫಸ್ಟಿಗೆ ನಾನು ನೆನೆಸಿ ಮೊಳಕೆ ಬರಿಸಿರುವಂಥ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಆಮೇಲೆ ಕ್ಯಾರೆಟ್ ತುರಿ. ನಾನಿಲ್ಲಿ ಕ್ಯಾರೆಟ್ ತುರಿನೇ ಸ್ವಲ್ಪ ಎಕ್ಸ್ಟ್ರಾನೇ ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ತುರಿದಿರೋವಂಥ ಮಾವಿನಕಾಯಿ. ಇಲ್ಲಿ ಕಟ್ ಮಾಡಿ ಇರುವಂಥ ಈರುಳ್ಳಿ ಮತ್ತು ಸೌತೆಕಾಯಿ. ಇವಾಗ ಬೇಯಿಸಿ ಇಟ್ಟಿರುವಂಥ ಸ್ವೀಟ್ ಕಾರ್ನ್ ಜೋಳನ ಹಾಕೋತಾ ಇದ್ದೀನಿ. ಹುರಿದಿಟ್ಟಿರುವಂಥ ಕಡಲೆ ಬೀಜ ಬದಲಿಗೆ ನೀವು ದಾಳಿಂಬೆ ಕೂಡ ಹಾಕ್ಕೋಬೋದು ಇದ್ದರೆ. ಇವಾಗ ಕರಿ ಉಪ್ಪು, ಬ್ಲ್ಯಾಕ್ ಸಾಲ್ಟು, ಆಮೇಲೆ ಆಮ್ಚೂರ್ ಪೌಡ್ರನ್ನ ಸ್ವಲ್ಪ ಹಾಕೋತಿದ್ದೀನಿ. ಬೇರೆ ಏನೂ ಬಳಸಿಲ್ಲ, ನಾನು ಇಷ್ಟೇ ಬಳಸಿರೋದು. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಸ್ಕಿಪ್ ಮಾಡಿ, ಯಾಕಂದರೆ ನಾನಿಲ್ಲಿ ಮ್ಯಾಂಗೋನ ಬಳಸಿದ್ದೀನಲ್ಲ, ಹಾಗಾಗಿ ಲಿಂಬೆಹಣ್ಣು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಿಕ್ಸ್ ಮಾಡಾಯಿತು. ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ಮ್ಯಾಂಗೋ ಚಾಟ್ ಮಸಾಲ ತುಂಬಾ ಟೇಸ್ಟಾಗಿದೆ. ನಿಮ್ಮ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಈ ಸಿಂಪಲ್ ಆಗಿರುವಂಥ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಖತ್ತಾಗಿರುವಂಥ ಮ್ಯಾಂಗೋ ಚಾಟ್ ಮಸಾಲ ರೆಡಿ ಟು ಸರ್ವ್. ಹೆಲ್ದಿ ಆ್ಯಂಡ್ ಟೇಸ್ಟಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರುತ್ತೆ. ಇದೇ ಥರ ಮತ್ತೆ ಬೇರೆ ವಿಡಿಯೋ ಜೊತೆ ನಾನು ಬೇರೆ ರೆಸಿಪಿದೊಂದಿಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.